ನಮಸ್ಕಾರ ಸ್ನೇಹಿತರೆ, news1.comಗೆ ಸ್ವಾಗತ. ನಾನು ನಿಮ್ಮ ನಿಶಾಂತ್. ಸ್ನೇಹಿತರೆ, ದೀತ್ವಾ ಚಂಡಮಾರುತದಿಂದ ನಲುಗಿದ ಶ್ರೀಲಂಕಾ ಈಗಾಗಲೇ ಭಾರಿ ಸಂಕಷ್ಟದಲ್ಲಿದೆ. ಸಾವಿರಾರು ಮನೆಗಳು ಹಾನಿ, ಮೂಲಸೌಕರ್ಯ ಕುಸಿದಿದೆ, ಸಾವಿರಾರು ಜನರು ಆಶ್ರಯಹೀನರಾಗಿದ್ದಾರೆ. ಇಂತಹ ಗಂಭೀರ ಸಮಯದಲ್ಲಿ ನೆರವಿಗಾಗಿ ಹಲವು ರಾಷ್ಟ್ರಗಳು ಮುನ್ನುಗ್ಗುತ್ತಿವೆ. ಹೌದು ಸ್ನೇಹಿತರೆ, ಯಾವುದೇ ದೇಶ ರಾಷ್ಟ್ರ ಕಷ್ಟದಲ್ಲಿ ಇದ್ದಾಗ ಪ್ರತಿಯೊಂದು ದೇಶ ಕೂಡ ಸ್ಪಂದಿಸೋದು ಮಾನವೀಯತೆ. ಇದನ್ನು ನಮ್ಮ ಭಾರತ ಕೂಡ ಸಾಗರ್ ಬಂಧು ಯೋಜನೆ ಅಡಿ ನಮ್ಮ ಭಾರತ ಶ್ರೀಲಂಕಾಕ್ಕೆ ಸಹಾಯ ಮಾಡಿದೆ. ಇದು ನಮ್ಮ ಭಾರತದ ಗೌರವವನ್ನು ಇನ್ನಷ್ಟು ಹೆಚ್ಚಿಸಿದೆ. ನಾವ್ಯಾರಿಗೆ ಕಮ್ಮಿ, ಯಾರಿಗೂ ಕಮ್ಮಿ ಇಲ್ಲ ಎಂದು ತೋರಿಸಿದ ಪಾಕ್ಗೆ ಮುಖಭಂಗ, ಲಂಕೆಗೆ ಅವಧಿ ಮುಗಿದ ಎಕ್ಸ್ಪೈರಿ ಆಹಾರ ವಿತರಣೆ. ಸ್ನೇಹಿತರೆ, ಯಾರೇ ಎಷ್ಟು ಕಷ್ಟದಲ್ಲಿ ಇದ್ದಾಗ ಸಹ ಸಹಾಯ ಮಾಡೋದಕ್ಕೆ ಮನಸ್ಸಿದ್ದರೆ ಮಾತ್ರ ಸಹಾಯ ಮಾಡಬೇಕು. ಇನ್ನು ಪಾಕಿಸ್ತಾನ ಕೇವಲ ಭಯೋತ್ಪಾದನೆಗೆ ಪೋಷಣೆ ಸುಳ್ಳು ಹೇಳುವುದು ನೀವು ನೋಡಿದ್ದೀರಾ. ನಮ್ಮ ಭಾರತ ಆಪರೇಷನ್ ಸಿಂಧೂರ ಈ ಸಮಯದಲ್ಲಿ ಪಾಕಿಸ್ತಾನ ಹೇಳಿದ ಸುಳ್ಳು ಅರಾಜಕತೆ ಸೃಷ್ಟಿಸುವುದು ಬಿಟ್ಟು ಇನ್ಯಾವುದು ಸಮರ್ಪಕವಾಗಿ ಮಾಡಲು ಸಾಧ್ಯವಿಲ್ಲ ಎಂಬುದು ಮತ್ತೊಮ್ಮೆ ಸಾಬೀತಾಗಿದೆ. ಶ್ರೀಲಂಕಾದಲ್ಲಿ ದೀತ್ವಾ ಚಂಡಮಾರುತ ಭಾರೀ ಅನಾಹುತ ಸೃಷ್ಟಿಸಿದೆ. ಆದರೆ ಪಾಕಿಸ್ತಾನ ಮಾಡಿದ ಕೆಲಸ ಮಾತ್ರ ಜಗತ್ತಿನೆದುರು ನಗೆಪಾಟಲಿಗೆ ಗುರಿಯಾಗಿದೆ. ಬನ್ನಿ ಸಂಪೂರ್ಣ ವರದಿಯನ್ನು ನೋಡ್ತಾ ಹೋಗೋಣ. ಲಂಕೆಗೆ ಪಾಕ್ ಕಳಿಸಿದ ಸಹಾಯ, ಆದರೆ ಅವಧಿ ಮುಗಿದ ಆಹಾರ. ಸ್ನೇಹಿತರೆ, ಶ್ರೀಲಂಕಾಗೆ ಸಹಾಯ ಎಂದು ಪಾಕಿಸ್ತಾನ ತುರ್ತು ಸರಕುಗಳನ್ನು ಕಳುಹಿಸಿದರೂ ಅದರೊಳಗಿನ ವಸ್ತುಗಳು ತೆರೆಯುತ್ತಿದ್ದಂತೆ ಅಧಿಕಾರಿಗಳು ಬೆಚ್ಚಿ ಬಿದ್ದಿದ್ದಾರೆ. ಈ ಬಗ್ಗೆ ಫೋಟೋದೊಂದಿಗೆ ಎಕ್ಸ್ ಪೋಸ್ಟ್ ಹಂಚಿಕೊಂಡ ಶ್ರೀಲಂಕಾ. ಈ ಪೋಸ್ಟ್ ಸಾಮಾಜಿಕ ಜಾಲತಾಣದಲ್ಲಿ ಭಾರೀ ವೈರಲ್ ಆಗಿದ್ದು, ಪರಿಹಾರ ಪ್ಯಾಕೇಜ್ ಅನ್ನು ಶ್ರೀಲಂಕಾಕ್ಕೆ ರವಾನಿಸಲು ಪಾಕಿಸ್ತಾನ ವಿಮಾನಕ್ಕೆ ನಮ್ಮ ಭಾರತದಿಂದಲೇ ವಾಯುಪ್ರದೇಶ ಮೂಲಕ ಹೋಗಲು ದಾರಿ ಕೊಟ್ಟಿದ್ದು, ಪ್ರವಾಹ ಪೀಡಿತ ಶ್ರೀಲಂಕಾಕ್ಕೆ ಆಪರೇಷನ್ ಸಾಗರ್ ಬಂಧು ಅಡಿಯಲ್ಲಿ ನಮ್ಮ ಭಾರತ ಕೂಡ 53 ಟನ್ ಪರಿಹಾರ ಸಾಮಗ್ರಿಗಳನ್ನು ಕಳುಹಿಸಿದೆ. ಇದರ ನಡುವೆ ನಾವ್ಯಾರಿಗೆ ಕಮ್ಮಿ, ಯಾರಿಗೆ ಕಮ್ಮಿ ಇಲ್ಲ ಎಂದು ತೋರಿಸಲು ಹೋಗಿ ಕಾಲು ಜಾರಿ ಬಿದ್ದ ಪಾಕಿಸ್ತಾನ. ಕೆಲವರು ಹೇಳೋದು ಬೇಕೆಂದೇ ಪಾಕಿಸ್ತಾನ ಮಾಡಿರೋ ಕೆಲಸ ಇದು. ಎಕ್ಸ್ಪೈರಿ ಮುಗಿದ ಔಷಧಗಳು, ಕೊಳೆತ ಆಹಾರ ಪಾನೀಯ ಪ್ಯಾಕೆಟ್ಗಳು, ಬಳಸಲು ಆಗದಷ್ಟು ಹಾಳಾದ ವೈದ್ಯಕೀಯ ಕಿಟ್ಗಳು. ಸ್ನೇಹಿತರೆ, ಶ್ರೀಲಂಕಾ ಅಧಿಕಾರಿಗಳು ಹೇಳೋ ಪ್ರಕಾರ ಒಂದಿಷ್ಟು ಔಷಧಿಗಳಿಗೆ 9 ತಿಂಗಳ ಹಿಂದೆಯೇ ಎಕ್ಸ್ಪೈರಿ ಆಗಿತ್ತು. ಕೆಲವರು ಆಹಾರ ವಸ್ತುಗಳು ದುರ್ವಾಸನೆ ಬರುತ್ತಿರುವ ಸ್ಥಿತಿಯಲ್ಲಿ ಇದ್ದವು. ಇವು ಬಳಕೆಗೆ ಅಗತ್ಯವಲ್ಲದ ವಸ್ತು. ಅಧಿಕಾರಿಗಳ ತೀವ್ರ ಆಕ್ರೋಶ. ಸ್ನೇಹಿತರೆ, ಇನ್ನು ನಾವು ಕಷ್ಟದಲ್ಲಿ ಇದ್ದಾಗ ಇನ್ನೊಬ್ಬರು ಸಹಾಯ ಬರುತ್ತೆ ಅಂದಾಗ ಅದರ ಖುಷಿ ಯಾರಿಗೆ ಹೇಳೋದು? ಈ ಖುಷಿಯನ್ನ ಯಾರಿಗೂ ಹೇಳೋದಿಕ್ಕೂ ಸಾಧ್ಯ ಇಲ್ಲ. ಸಹಾಯ ನಮ್ಮ ಪಾಲಿಗೆ ದೇವರು ಕಳಿಸಿದ ವರ. ಲಂಕಾದ ಅಧಿಕಾರಿಗಳು ಹೇಳೋದು, ಈ ಸಂಕಷ್ಟದ ಸಮಯದಲ್ಲಿ ನಮಗೆ ಇದು ಸಹಾಯವಲ್ಲ. ಇದನ್ನ ಸಹಾಯ ಅನ್ನೋದಿಕ್ಕೆ ಹೇಗಾಗುತ್ತೆ? ಇನ್ನೊಬ್ಬರನ್ನ ಹೀಯಾಳಿಸೋದು. ಪಾಕಿಸ್ತಾನದಿಂದ ಸಹಾಯ ಬರುತ್ತಿದೆ ಎಂದು ಭಾವಿಸಿದ ಜನರಿಗೆ ಇದೊಂದು ದೊಡ್ಡ ನಿರಾಸೆ. ಪಾಕಿಸ್ತಾನದ ಪುನರಾವರ್ತಿತ ತಪ್ಪು. ಇನ್ನು ಇದು ಮೊದಲ ಬಾರಿಯಲ್ಲ. ಇದಕ್ಕೂ ಮುನ್ನ ಹಲವು ದೇಶಗಳಿಗೆ ಕೊಳೆತ ಗೋಧಿ, ಕಡಿಮೆ ಗುಣಮಟ್ಟದ ವೈದ್ಯಕೀಯ ಕಿಟ್, ಸೇನೆಯೇ ತಿರಸ್ಕರಿಸಿದ ರೇಷನ್ ಪ್ಯಾಕೆಟ್ಗಳು ಕಳಿಸಿದ್ದಕ್ಕಾಗಿ ಪಾಕಿಸ್ತಾನ ಈಗಾಗಲೇ ಹಾಸ್ಯಕ್ಕೆ ಗುರಿಯಾಗಿತ್ತು. ಈ ಬಾರಿಯೂ ಕೂಡ ಇದೇ ತಪ್ಪು. ಲಂಕೆಯಂತಹ ಪ್ರಕೃತಿ ವಿಕೋಪಕ್ಕೆ ಒಳಗಾದ ರಾಷ್ಟ್ರಕ್ಕೆ ಇಂತಹ ಕಸ ಸಹಾಯ ಕಳಿಸಿರುವುದು ಜಗತ್ತಿನ ಗಮನ ಸೆಳೆದಿದೆ. ಲಂಕೆಯ ಸ್ಥಿತಿ ಗಂಭೀರ. ದೀತ್ವಾ ಚಂಡಮಾರುತದಲ್ಲಿ ಸಾವಿರಾರು ಕುಟುಂಬಗಳು ಸ್ಥಳಾಂತರ, ಅನೇಕರು ಕಾಣೆಯಾಗಿರುವ ಮಾಹಿತಿ. ತುರ್ತು ಆಹಾರ ಔಷಧಗಳು ದೊಡ್ಡ ಕೊರತೆ ಇದೆ. ಇದು ಲಂಕೆಗೆ ಈಗ ಬೇಕಾಗಿರುವಂತಹ ಒಂದು ಸಹಾಯ ಅಂತ ಕೂಡ ಹೇಳ್ಬೋದು. ಆಹಾರ ಔಷಧಗಳ ದೊಡ್ಡ ಕೊರತೆ, ಆಸ್ಪತ್ರೆಗೆ ಬೇಕಾದ ಅತ್ಯವಶ್ಯಕ ಸರಕುಗಳ ಅಭಾವ. ಇಂತಹ ಸಮಯದಲ್ಲಿ ಎಕ್ಸ್ಪೈರಿ ಸರಕು ಕಳಿಸಿರುವುದು ಮಾನವೀಯತೆಗೆ ವಿರೋಧ ಎಂದು ಅನೇಕ ದೇಶಗಳು ಕೂಡ ಧಿಕ್ಕರಿಸಿವೆ. ಭಾರತ, ಜಪಾನ್, ಯುರೋಪ್ ದೇಶಗಳು ಸರಿಯಾದ ನೆರವು. ಭಾರತ, ಜಪಾನ್, ಯುರೋಪ್ ದೇಶಗಳು ಉತ್ತಮ ಗುಣಮಟ್ಟದ ನೆರವನ್ನ ತಕ್ಷಣ ಕಳುಹಿಸಿದರೆ ಪಾಕಿಸ್ತಾನ ಮಾತ್ರ ನಗೆಪಾಟಲಿಗೆ ಗುರಿಯಾಗಿದೆ. ಸ್ನೇಹಿತರೆ, ಇನ್ನು ಸಂಕಷ್ಟದ ಸಮಯದಲ್ಲಿ ನೆರವು ಕಳುಹಿಸುವುದು ಮಾನವೀಯ ಧರ್ಮ. ಆದರೆ ಪಾಕಿಸ್ತಾನ ಈ ವರ್ತನೆ ಸಹಾಯವಲ್ಲ, ಅವಮಾನ. ಲಂಕೆಗೆ ವಿಶ್ವ ಸಮುದಾಯ ಈಗಾಗಲೇ ನೆರವಿಗಾಗಿ ಕೈ ಚಾಚಿದೆ. ಹೆಚ್ಚಿನ ದೇಶಗಳು ನಿಜವಾದ ಸಹಾಯ ಕಳುಹಿಸುತ್ತಿರುವಾಗ
ಪಾಕಿಸ್ತಾನ ಈ ನಡೆ ಜಾಗತಿಕ ಮಟ್ಟದಲ್ಲಿ ನೈತಿಕತೆ, ಇಮೇಜ್ ಎರಡನ್ನೂ ನಾಶ ಮಾಡಿದೆ. ಹಾಗಿದ್ರೆ ಸ್ನೇಹಿತರೆ, ಈ ಒಂದು ವರದಿಯಿಂದ ನಿಮ್ಗೇನು ಅನ್ಸುತ್ತೆ ಅಂತ ಹೇಳಿ ಈ ಒಂದು ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡ್ಕೊಳ್ಳಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.